ಚಿಂತಕರು, ನ್ಯಾಯವಾದಿಗಳು, ವಿಶೇಷ ವಲಯಗಳಲ್ಲಿ ತಜ್ಞತೆಯನ್ನು ಪಡೆದಿರತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳಿಂದ ಇವತ್ತು ಮತ್ತು ನಾಳೆ ಮಧ್ಯಾಹ್ನದ ತನಕ ಸೆಮಿನಾರ್ಗಳು ಇಲ್ಲಿ ನಡೀತಾ ಇದ್ದಾವೆ. ಇದರ ಮೂಲ ಉದ್ದೇಶ, ನಮಗೆ ಸಂವಿಧಾನ ಬಂದು 75 ವರ್ಷ ಆಗಿದೆ. ಸಂವಿಧಾನದ ಮೂಲ ಆಶಯ ನಮ್ಮ ದೇಶದ ಎಲ್ಲ ಜನರಿಗೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಇವು ಸಿಗಬೇಕು ಅಂತಕ್ಕದ್ದು. ಸ್ವಾತಂತ್ರ್ಯ ಬಂದಿದೆ, ಸಾಮಾಜಿಕ ಸಮಾನತೆ ಸ್ವಾತಂತ್ರ್ಯ ಇಲ್ಲ. ಅರ್ಥವ್ಯವಸ್ಥೆ ಭದ್ರವಾಗಿದೆ, ಎಲ್ಲ ಜನರ ಆರ್ಥಿಕ ನ್ಯಾಯ ಸಿಕ್ಕಿಲ್ಲ. ಸಮಾಜದ ನಿರ್ಮಾಣವಾಗದ ಹೊರತು ಸಂವಿಧಾನದ ಆಶಯಗಳು ಹಾಗೇ ಉಳಿದೋಗ್ತವೆ. ಇನ್ನು 75% ಜನರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಶತಮಾನದಿಂದ ತುಳಿತಕ್ಕೆ ಒಳಗಾದಂಥ ದಲಿತರು, ನಿಮ್ನ ವರ್ಗಗಳು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕೃಷಿಕರು, ಕೃಷಿ ಕಾರ್ಮಿಕರು ಬದುಕಿಗಾಗಿ ಆಕಾಶದ ಕಡೆಗೆ ನೋಡ್ತಿದ್ದಾರೆ. ನಮ್ಮ ಕೈಯಲ್ಲೇ ಇರ್ತಕ್ಕಂಥ, ನಮಗೆ ನಾವೇ ವಿಧಿಸಿಕೊಂಡಂಥ ಸಂವಿಧಾನದ ಆಶಯಗಳು ಹಾಗೆ ನಿರ್ಲಿಪ್ತತೆಯಿಂದ ಇರುವಂತೆ ಇಂದಿನ ರಾಜಕೀಯ ವ್ಯವಸ್ಥೆ ಧರ್ಮ ಮತ್ತು ಜಾತಿಯನ್ನು ಮುಂದುವರಿಸ್ತಕ್ಕಂಥ ಕೆಲವು ಜನ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದಂಥ, ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶಗಳು, ಸರ್ವಧರ್ಮದ ಸಮನ್ವಯತೆ ಮತ್ತು ವ್ಯಕ್ತಿ ಗೌರವ, ಸ್ಥಾನಮಾನ ಇವೆಲ್ಲವನ್ನ ಗಾಳಿಗೆ ತೂರಿ ಸರ್ವಾಧಿಕಾರಿ ಧೋರಣೆ, ಧರ್ಮಾತೀತವಾದಂಥ ನಿಲುವುಗಳು ನಮ್ಮ ಸಂವಿಧಾನದ ಆಶಯಕ್ಕೆ, ಸ್ವತಂತ್ರದ ಉದ್ದೇಶಕ್ಕೆ ಭಂಗ ತರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿ ರಾಜ್ಯದ ಎಲ್ಲ ಜನರಿಗೆ ಸಂವಿಧಾನದ ಆಶಯಗಳ ಅರಿವಿನ ಜಾಗೃತ ನಡೀಲೇಬೇಕು ಅಂತ ಹೇಳಿ, ರಾಜಕೀಯ ಉದ್ದೇಶ ಇಲ್ಲದೇನೆ, ಓಟಿನ ಉದ್ದೇಶ ಇಲ್ಲದೇನೆ